ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ನೆಟ್ವರ್ಕ್ ಬಯೋಫಿಟ್ ಉತ್ಪನ್ನಗಳನ್ನ ಬಳಸ್ಕೊಂಡು ಕ್ರಾಪ್ ನೋಡಬಹುದು. ಮಿರ್ಚಿ ಕ್ರಾಪ್ ಅದ್ಭುತವಾದ ಒಂದು ರಿಸಲ್ಟ್ ಬಂದಿರುತ್ತೆ. ನಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಅಂತ. ನಮ್ದು ಕ್ವಾಲಿಫಿಕೇಶನ್ MSc ಇದೆ, MSc ಮೈಕ್ರೋಬಯಾಲಜಿ. ಇವತ್ತು ಮೈಕ್ರೋಬಯಾಲಜಿ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಅದು ನಮ್ಮ ನೆಟ್ಸರ್ಫ್ ಉತ್ಪನ್ನಗಳು ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಇದೆ. ಕಳೆದ 4 ವರ್ಷದಿಂದ ನಾವು ಪ್ರಮೋಟ್ ಮಾಡ್ತಿದೀವಿ. ಒಂದು ನೆಟ್ಸರ್ಫ್ ಉತ್ಪನ್ನಗಳು ಏನಿದೆ, ಸೇತು, ಕೆಮ್ರಿಚ್ಚು, NPK ಮತ್ತೆ ಡಿಸೀಸ್ ಮ್ಯಾನೇಜ್ಮೆಂಟ್, ಇಂಟ್ಯಾಕ್ಟ್, ಬಯೋ 99 ಈ ರೀತಿ ನಾವು ಹಲವಾರು ಪ್ರಾಡಕ್ಟ್ಸ್ ನ ಬಳಸ್ಕೊಂಡು ಇವತ್ತು ಉತ್ತಮವಾದ ಇಳುವರಿ ಪಡ್ಕೊಂಡಿರ್ತಕ್ಕಂತ ನಮ್ಮ ರೈತರು ಇದ್ದಾರೆ. ಆ ರೈತರ ಹೆಸರು ಬಂದು ಕಿರಣ್ ಕುಮಾರ್ ಅಂತ. ಸರ್ ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಈ ಒಂದು ಮಿರ್ಚಿ ಬೆಳೆ ತುಂಬಾ ಅದ್ಭುತವಾಗಿ ಬಂದಿದೆ. ಇದಕ್ಕೆ ನೀವು ನಮ್ಮ ಬಯೋಫಿಟ್ ಉತ್ಪನ್ನಗಳನ್ನ ಏನೇನ್ ಬಳಸಿದ್ರಿ ಒಂಚೂರು ನಮ್ಮ ರೈತರಿಗೋಸ್ಕರ ಎಕ್ಸ್ಪ್ಲೇನ್ ಮಾಡಿ ಸರ್. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ಇದಕ್ಕೆ ಫಸ್ಟ್ ಸೇತು ಸ್ಟಿಮ್ರಿಚ್ ಡ್ರಂಚಿಂಗ್ ಮಾಡಿದೀವಿ. ಹೌದು. ಮತ್ತೆ ಸ್ಪ್ರೇ ಮಾಡಿದೀವಿ. ಗಿಡ ಚೆನ್ನಾಗ್ ಬಂದ್ಮೇಲೆ NPK ಮಾಡಿದೀವಿ. ಮತ್ತೆ ಡಿಸೀಸ್ ಮ್ಯಾನೇಜ್ಮೆಂಟ್ ನೀವೇನೇನು ಸ್ಪ್ರೇ ಕೊಟ್ಟಿದ್ದೀರಿ? ಇದಕ್ಕೆ ಬೇರೆ ನಾವು ಕೆಮಿಕಲ್ ಏನು ಯೂಸ್ ಮಾಡಿಲ್ಲ, ಬರೀ ಆರ್ಗ್ಯಾನಿಕ್ ಅಲ್ಲೇ ಬಂದ್ಬಿಟ್ಟು ಲಾರ್ವಿಸೈಡ್, ಇಂಟ್ಯಾಕ್ಟ್ ಅನ್ನ ಸ್ಪ್ರೇ ಮಾಡಿದ್ವಿ. ಅದ್ರ ಜೊತೆ ಸ್ಟಿಮ್ರಿಚ್. ಈಗ ನಮ್ಮ ರೈತ ಬಾಂಧವರಿಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಅದೇ ನೀವು ಫಾರ್ಮರ್ ಆಗಿ ಬೇರೆ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈ ಆರ್ಗ್ಯಾನಿಕ್ ಅನ್ನ ಅಳವಡಿಸ್ಕೊಂಡಿದ್ದೆ, ಅದಲ್ಲಿ ಭೂಮಿ ಫಲವತ್ತತೆ ಹೆಚ್ಚಿಸ್ತದೆ. ಅದೇ ತರ ಇಳುವರಿನೂ ಚೆನ್ನಾಗ್ ಬರ್ತದೆ. ಯಾವ್ದೇ ನಾವು ಆರ್ಗ್ಯಾನಿಕ್ ಯೂಸ್ ಮಾಡಿದಾಗ, ಸ್ಪ್ರೇಗೆ ಕೊಟ್ಟಾಗ ಸ್ಟಿಮ್ರಿಚ್, ಬಯೋ 99 ಯೂಸ್ ಮಾಡ್ಕೊಂಡ್ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಬೆಳೆ ಚೆನ್ನಾಗಿ ಇಳುವರಿ ಬರುತ್ತೆ. ನಿಮ್ಮ ಪ್ರಕಾರ ಬಯೋಫಿಟ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಮುಂದೆ ಬರಬೇಕು, ಜೊತೆಗೆ ಪ್ರತಿಯೊಬ್ಬ ರೈತರು ಬಳಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಏನು ನಾವು ಇವಾಗ ಪ್ರತಿಯೊಂದು ಮನೆಯಲ್ಲೂ ಕಾಯಿಲೆ ಗ್ರಸ್ತರಾಗ್ತಾ ಇದ್ದಾರೆ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್, ನಾನಾ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಅಂದ್ರೆ ನಾವು ತಿಂತಾ ಇರ್ತಕ್ಕಂಥ ಫುಡ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಕೆಮಿಕಲ್ ಇನ್ವಾಲ್ವ್ ಆಗಿರೋದ್ರಿಂದ ಬರ್ತಾ ಇದೆ. ಏನ್ ಈ ಬಯೋಟೆಕ್ನಾಲಜಿ ಪ್ರಾಡಕ್ಟ್ಸ್ ಇದೆ ಅಥವಾ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ಇದನ್ನ ನಾವು ಬಳಸೋದ್ರಿಂದ ಭೂಮಿ ದಿನದಿಂದ ದಿನಕ್ಕೆ ಉತ್ಕೃಷ್ಟವಾಗಿ ಮೈಕ್ರೋಬೆಲ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ಭೂಮಿ ಒಳುವಾಗಿ ಬೆಳೆಯಿಂದ ಬೆಳೆಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಎಲ್ಲಾ ರೈತ ಬಾಂಧವರಿಗೂ ಇವತ್ತು ನೀವು ಮಾದರಿಯಾಗಿ ನಿಂತಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಸರ್. ಇದೇ ರೀತಿ ಮುಂದುವರಿಸಿ. ಈಗ ಫೈನಲ್ ಆಗಿ ನಮ್ಮ ಎಲ್ಲಾ ರೈತರಿಗೂ ಬಯೋಫಿಟ್ ಪ್ರಾಡಕ್ಟ್ಸ್ ನ ಬಳಸಿ ಅತ್ಯುತ್ತಮವಾದ ಇಳುವರಿ ತಗೊಳ್ಳಿ, ಕೆಮಿಕಲ್ ಫ್ರೀ ಫಾರ್ಮಿಂಗ್ ಕಡೆ ಹೆಜ್ಜೆ ಹಾಕ್ಬೇಕಂತ ನಮ್ಮ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.